ಶ್ರೀಮಾತ್ರೆ ನಮಃ. ಊರ್ಲಿ ಒಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರ, ವೆಜಿಟೇಬಲ್ ಚಟ್ನಿ ಯಾವ ರೀತಿ ಮಾಡಬೇಕೆಂಬುದು ಸಂಪೂರ್ಣ ವಿಡಿಯೋ ನೋಡಿ ಅರ್ಥ ಆಗುತ್ತದೆ. ನೋಡಿ, ಕುಕ್ಕಿಂಗ್ ಆಯಿಲ್ ಅಥವಾ ಬೆಣ್ಣೆ, ತುಪ್ಪ ಯಾವುದಾದ್ರೂ ಹಾಕಿಕೊಳ್ಳಬಹುದು. ಚೆನ್ನಾಗಿ ಕಲಿಯಬೇಕಿದು. ಕಲಿಸಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿಕೊಂಡಿದ್ದೇನೆ ನಾನು. ಕರಿಬೇವು, ಆನಿಯನ್, ಈರುಳ್ಳಿ, ಕ್ಯಾಪ್ಸಿಕಮ್, ದಪ್ಪ ಮೆಣಸಿನಕಾಯಿ, ದೊಣ್ಣೆ ಮೆಣಸಿನಕಾಯಿ, ಹಸಿ ಶುಂಠಿ, ಜಿಂಜರ್ 1 ರಿಂದ 2 ಇಂಚಷ್ಟು ಉದ್ದ, ಉಪ್ಪು, ಅರಿಶಿಣ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಅದನ್ನ ಸ್ವಲ್ಪ ಫ್ರೈ ಆಗುವವರೆಗೂ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ಅದಕ್ಕೆ ನೋಡಿ ಸ್ವಲ್ಪ ಚೆನ್ನಾಗಿ ಹಸಿಮೆಣಸಿನಕಾಯಿ, ಗ್ರೀನ್ ಚಿಲ್ಲಿ ಖಾರಕ್ಕೆ ತಕ್ಕಷ್ಟು ಹಾಕಿಕೊಳ್ಳಿ. ಅದು ಉದ್ದ ಇರುವುದು ಅದರ ಒಂದರಲ್ಲಿ 2 ಮಾಡುತ್ತೇನೆ. ಈ ರೀತಿಯ ಕಟ್ ಮಾಡಿ ಹಾಕಿಕೊಳ್ಳಬೇಕು. ಫುಲ್ಲು ಚೆನ್ನಾಗಿ ಜಲ್ದಿ ಫ್ರೈ ಆಗುತ್ತದೆ. ಈ ಚಟ್ನಿ ದೋಸೆ, ಇಡ್ಲಿ, ಚಪಾತಿ, ಅನ್ನಕ್ಕೂ ಸಹ ಸರಿ ಹೋಗುತ್ತದೆ. ಸರಿ ಹೋಗುವಂಥದ್ದು ಚೆನ್ನಾಗಿದಾಗುತ್ತದೆ. ಆರೋಗ್ಯಕರ ಮತ್ತು ಹೆಲ್ತಿ ಆದಂತ ಡಯಟ್ ಮಾಡುವವರಿಗೆ ಕೂಡ ಒಳ್ಳೆಯದಿದೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬೇಕು 2 ರಿಂದ 3 ನಿಮಿಷದ ನಂತರ. ಹೀರೆಕಾಯಿ ಹಾಕುತ್ತಿದ್ದೆ. ಸ್ವಲ್ಪ ಜಾಸ್ತಿನೇ ತೆಗೆದುಕೊಳ್ಳುತ್ತೇನೆ ಹೀರೆಕಾಯಿ. ಈ ರೀತಿಯಾಗಿ ಎಲ್ಲದನ್ನು ಹಾಕಿಕೊಳ್ಳಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಅದನ್ನು. ನಿಧಾನವಾಗಿ, ಅದು ಮಣ್ಣಿನ ಪಾತ್ರೆ ಆಗಿರುವುದರಿಂದ ಸ್ವಲ್ಪ ನಿಧಾನವಾಗಿ ಕಲಿಸಿಕೊಳ್ಳಬೇಕು. ಅದಕ್ಕೆ ಟೊಮೆಟೊ ಚಿಕ್ಕದಾದರೆ 3 ರಿಂದ 4, ದೊಡ್ಡ ಸೈಜ್ ಆದರೆ 1 ಅಥವಾ 2 ಹಾಕಿಕೊಳ್ಳಬಹುದು. ಹುಳಿ ಬೇಕೆಂದರೆ ಜಾಸ್ತಿನೇ ಹಾಕಿಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಕಲರ್ಗೋಸ್ಕರ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು ಫುಲ್ಲು. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಯೂಸ್ ಮಾಡಬೇಡಿ. ನೀರು ಯೂಸ್ ಮಾಡಿದ್ರೆ ರುಚಿ ಬರುವುದಿಲ್ಲ, ಟೇಸ್ಟ್ ಬರುವುದಿಲ್ಲ ಚಟ್ನಿ. ಇದನ್ನ 8 ರಿಂದ 10 ನಿಮಿಷ ಎಣ್ಣೆಯಲ್ಲೇ ಫ್ರೈ ಆಗುವುದಕ್ಕೆ, ಈ ರೀತಿಯಾಗಿ ಸ್ಟೀಮ್ ಆಗುವುದಕ್ಕೆ ಬಿಡಬೇಕು. ಆಗಿದೆ, ಅದೇ ನೀರು ಬಿಟ್ಕೊಂಡಿದೆ. ಎಲ್ಲದು ವೆಜಿಟೇಬಲ್ಸ್ ಅಲ್ಲಿ ಇರುವಂತ ನೀರೆಲ್ಲ ಬಿಟ್ಟಿದೆ. ಈ ರೀತಿ ಆಗುವವರೆಗೂ ಫ್ರೈ ಮಾಡಿಕೊಳ್ಳಿ. ನಿಧಾನವಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ಕಲಿಯಬೇಕು. ಎಲ್ಲವರೆಗೂ ಕಲಿಸಿಕೊಳ್ಳಬೇಕು. ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ನೋಡಿ ಅದನ್ನ 5 ರಿಂದ 10 ನಿಮಿಷ ಪ್ಲೇಟ್ ಆಗಿ ಹಾಗೆ ಬಿಡಬೇಕು. ನಂದು ಮಣ್ಣಿನ ಪಾತ್ರೆ ಆಗಿರೋದ್ರಿಂದ 10 ರಿಂದ 15 ನಿಮಿಷ ಬಿಡುತ್ತೇನೆ. ಅದು ಬಿಸಿ ಇರುತ್ತದೆ. ನೀವು ಪಾತ್ರೆ ಅಥವಾ ಕಡಾಯಲ್ಲಿ ಮಾಡಿದರೆ 5 ರಿಂದ 6 ನಿಮಿಷ ಬಿಟ್ಟರೆ ಸಾಕು. ಅದು ತಣ್ಣಗಾಗುತ್ತದೆ, ಕೂಲ್ ಆಗುತ್ತದೆ. ಆದ ನಂತರ ಅದನ್ನು ಮಿಕ್ಸಿ ಮಾಡಿಕೊಳ್ಳಬೇಕು. ಮಿಕ್ಸಿ ಮಾಡಿಕೊಳ್ಳುವಾಗ ನೀರನ್ನು ಹಾಕಿಕೊಳ್ಳಬೇಡಿ, ಹಾಗೆ ಗಟ್ಟಿಯಾಗಿ ಮಿಕ್ಸಿ ಮಾಡಿಕೊಳ್ಳಬೇಕು. ನೋಡಿ, ಕೆಳಗಡೆ ಅದರಲ್ಲಿ ವಾಟರ್ ಇದೆ, ಅದರದೇ ವೆಜಿಟೇಬಲ್ ನೀರ್ ಇದೆ, ಅದೇ ಸಾಕು. ನೋಡಿ, ಅದರಲ್ಲಿ ಇದೆ.
ಒಗ್ಗರಣೆ ಹಾಕುತ್ತೇನೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಮಿಕ್ಸಿ ಮಾಡಿಟ್ಟುಕೊಂಡಿರುವಂಥ ಪೇಸ್ಟ್ ಚಟ್ನಿ ಹಾಕಿಕೊಳ್ಳಬೇಕು. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಇದೆ, ಅದನ್ನು ಸಹ ಹಾಕಿ ತೋರಿಸುತ್ತೇನೆ ನಾನು. ನೋಡಿ, ಮತ್ತೆ ಒಂದು ರೌಂಡ್ ಹಾಕಿದ್ದೇನೆ. ಇವಾಗ ಲಾಸ್ಟಲ್ಲಿ ಬರುವಂಥ ವಾಟರಿಂದನೇ ಈ ಜಾರಲ್ಲಿ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಬೇಕು. ಎಕ್ಸ್ಟ್ರಾ ನೀರನ್ನು ಹಾಕಿಕೊಳ್ಳಬಾರದು ಹೆಚ್ಚುವರಿಯಾಗಿ. ರುಚಿಕರ ಮತ್ತು ಆರೋಗ್ಯಕರವಾದಂಥ ಹೆಲ್ತಿ ಆದಂಥ ವೆಜಿಟೇಬಲ್ ಚಟ್ನಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವ್ಯೂವರ್ಸ್.